ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಮುಚ್ಚಿಸುವ ಅಭಿಯಾನವನ್ನ ನಿಮ್ಮ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಇನ್ನು ವಿನೋದ್ ಅವರೇ, ನೀವು ಹೇಳ್ತಾ ಇದ್ರಿ ಮೇಜರ್ ಆಗಿ ರಸ್ತೆಗಳಲ್ಲಿ ಗುಂಡಿ ಬೀಳುವಂಥದ್ದು ಮಳೆ ನೀರಿನಿಂದಾಗಿ ಅಂತ. ಸೊ ಇವಾಗ ರಸ್ತೆ ಗುಂಡಿ ಬಿದ್ದಿರುತ್ತೆ, ಮತ್ತೆ ಅದನ್ನ ಮುಚ್ಚೋಗಿರ್ತಾರೆ, ಮತ್ತೆ ಬೆಂಗಳೂರಲ್ಲಿ ಇನ್ನೊಂದು ಮಳೆ ಬಂದ್ರೆ ಅದಕ್ಕಿಂತ ದೊಡ್ಡದಾಗಿ ಗುಂಡಿ ಆಗಿರುತ್ತೆ. ಅಂದ್ರೆ ಇಲ್ಲಿ ನಾವು ಕಳಪೆ ಕಾಮಗಾರಿ ಬಗ್ಗೆ ಕೂಡ ಮಾತಾಡಲೇಬೇಕು. ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿಗಳು ನಮ್ಮ ರಸ್ತೆಗಳಲ್ಲಿ ಆಗ್ತಾ ಇದೆ ಅಂತ. ಮೇಡಮ್, ಯಾವುದೇ ಒಂದು ಸರ್ಕಾರದ ಒಂದು ಕೆಲಸ ಆಗ್ಬೇಕಾದ್ರೆ ಎಲ್ಲದಕ್ಕೂ ಒಂದು ಸ್ಟ್ಯಾಂಡರ್ಡ್ ಅಂತ ಇರುತ್ತೆ. ಸೊ ಅದೇ ರೀತಿ ಒಂದು ರೋಡ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೂ ಕೂಡ ಒಂದು ಸ್ಟ್ಯಾಂಡರ್ಡ್ ಇದೆ. ನಮಗೆ ಹೇಳ್ಬೇಕಂದ್ರೆ ಇಂಡಿಯನ್ ರೋಡ್ ಕಾಂಗ್ರೆಸ್ ಅಂತ ಒಂದಿದೆ. ಅದು 1974ರಲ್ಲಿ ಒಂದು ಕಮಿಟಿ, ಜಯರಾಜ್ ಕಮಿಟಿ ಅಂತ ಮಾಡ್ತಾರೆ. ಅದ್ರ ಮೂಲಕ ಒಂದು ಶಿಫಾರಸ್ ಸಹ ಹೇಳ್ತಾರೆ. ಒಂದು ರೋಡ್ ಅಂದ್ರೆ ಈ ತರ ಇರಬೇಕು, ಒಂದು ಆರ್ಟರಿಲಿ ರೋಡ್ ಅಂದ್ರೆ ಈ ತರ ಇರಬೇಕು, ಒಂದು ಸಬ್ ಆರ್ಟಿಲರಿ ರೋಡ್ ಅಂತ ಈ ತರ ಇರಬೇಕು, ಇಷ್ಟು ಇಂಚೆ ನೀವು ಹಾಕಬೇಕು, ದಪ್ಪ ಥಿಕ್ನೆಸ್ ಇರಬೇಕು ಅಂತೆಲ್ಲ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿರ್ತಾರೆ. ಆದರೆ ನೀವು ಗಮನಿಸಿದ್ರೆ VIP ರೋಡ್ ಬಿಟ್ಟು ಆಗಲೇ ನಾನು ಹೇಳಿದೆ, ಅದು ಬಿಟ್ಟು ಎಲ್ಲ ರಸ್ತೆಗಳಲ್ಲೂ ಕೂಡ ಇದು ಯಾವುದೇ ಥರದ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡಿರೋದಿಲ್ಲ. ಸೊ ಹಾಗಾಗಿ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಇಲ್ಲೊಂದು ಸಬ್ ಸ್ಟ್ಯಾಂಡರ್ಡ್ ವರ್ಕ್ ನಡೆದಿದೆ ಅಂತ. ಮತ್ತೆ ಇನ್ನೊಂದು ಮುಖ್ಯವಾದ ಕಾರಣ ಏನು, ಸಾರ್ವಜನಿಕರಿಗೂ ಪಾತ್ರ ಕೂಡ ಇರುತ್ತಿಲ್ಲಿ. ಫಸ್ಟ್ ಆಫ್ ಆಲ್ ಸಾರ್ವಜನಿಕರಿಗೆ ಇನ್ಫಾರ್ಮೇಶನ್ ಇರಲ್ಲ ಯಾವ ಥರ ಸ್ಟ್ಯಾಂಡರ್ಡ್ ಆಫ್ ರೋಡ್ ಅಲ್ಲಿ ಕನ್ಸ್ಟ್ರಕ್ಟ್ ಆಗಬೇಕು ಅಂತ. ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಬೇಕು, ಅವ್ರ ಕರ್ತವ್ಯ ಇದೆ. ಅದೇ ರೀತಿ ನಮ್ಮ ಸಾರ್ವಜನಿಕರು ಸಹ ಒಂದು ಕರ್ತವ್ಯ ಇದೆ. ಏನು ಅಂತ ಹೇಳಿದ್ರೆ ಸರಿಯಾದ ಕೆಲಸ ಆಗ್ತಾ ಇದೆಯಾ, ಯಾಕೆ ಸಾರ್ವಜನಿಕರದ್ದು ಕರ್ತವ್ಯ ಇದೆ ಇದರಲ್ಲಿ ಚೆಕ್ ಮಾಡಬೇಕು. ನಾವು ಅಲ್ಲೊಂದು ಸಾಮಾಜಿಕ ಒಂದು ಸರ್ಕಾರದ ಒಂದು ಕೆಲಸ ನಡೀತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಸಾರ್ವಜನಿಕರ ಪಾತ್ರ ಕೂಡ ತುಂಬಾ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಡೀತಾ ಇರತಕ್ಕಂಥ ಕೆಲಸಕ್ಕೆ ಇನ್ವೆಸ್ಟ್ಮೆಂಟ್ ಹಾಕಿರೋದು ಯಾರು? ಸಾರ್ವಜನಿಕರೇ ಅಲ್ವಾ? ನಮ್ದೇ ದುಡ್ಡಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದು. ನಮ್ಮ ಮನೆ ಕಟ್ಟಬೇಕಾದ್ರೆ ಅಥವಾ ಸಾರ್ವಜನಿಕರ ಮನೆ ಕಟ್ಟಬೇಕಾದ್ರೆ ನನಗಿಂಥದ್ದೇ ಸಿಮೆಂಟ್ ಬೇಕು, ನನಗಿಂಥದ್ದೇ ಕಂಬಿ ಬೇಕು, ನನಗಿಂಥದ್ದೇ ಇಟ್ಟಿಗೆ ಬೇಕು ಅಂತೆಲ್ಲ, ಇಂಥದ್ದೇ ಪೇಂಟ್ ಬೇಕು ಅಂತೆಲ್ಲ ಕಟ್ತೀವಲ್ವಾ, ಅದು ನನ್ನ ಮನೆ ಅಂತ ಅದಕ್ಕೆ ಹಾಗೆ ಮಾಡ್ತಾ ಇದ್ವಿ. ರೋಡ್ ಆಗ್ತಾ ಇದ್ರೆ ಯಾಕೆ ನಾವು ಆ ಥರ ಒಂದು ಮನೋಭಾವ ಬೆಳೆಸ್ಕೊಳಕ್ ಆಗೋದಿಲ್ಲ? ನನ್ನ ದುಡ್ಡಲ್ಲೇ ಇನ್ವೆಸ್ಟ್ ಮಾಡಿ ನಾನೇ ಓಡಾಡ್ಬೇಕಾಗಿರೋಂಥ ದುಡ್ಡು ನಾಳೆ ದಿವಸ ನನ್ನ ಮನೆಯವರೇ ಯಾರನ್ನ ಈ ತರ ಗುಂಡಿನಲ್ಲಿ ಬಿದ್ದು ಸಾಯ್ಬೋದಲ್ಲ. ಸೊ ಒಂದ್ ವೇಳೆ ಕ್ವಶನ್ ಮಾಡಿದ್ರು ಅಂತಾನೆ ಇಟ್ಕೊಳ್ಳಿ, ಅಲ್ಲಿ ನಿಜಕ್ಕೂ ಪ್ರಾಪರ್ ಆದ ವರ್ಕ್ ಆಗುತ್ತೆ ಅಂತ ಅನ್ಸುತ್ತಾ? ಅಧಿಕಾರಿಗಳು ಮಾಡ್ತಾರೆ ಅಂತ ಅನ್ಸುತ್ತಾ? ಅದೇ ಬೇಜವಾಬ್ದಾರಿ, ಅದೇ ಹಾರಿಕೆ ಉತ್ತರ ಕೊಡ್ತಾರೆ. ಸೊ ಯಾರು ಕ್ವಶನ್ ಮಾಡಬೇಕು, ಯಾರು ಪ್ರಶ್ನೆ ಮಾಡಬೇಕು, ಯಾರು ಅವ್ರನ್ನ ತರಾಟೆಗೆ ತಗೋಬೇಕು, ಅವ್ರು ಸರಿಯಾದ ಆಕ್ಷನ್ ತಗೊಂಡ್ರೆ ಎಲ್ಲೋ ಒಂದ್ ಕಡೆ ಅದು ಸರಿ ಆಗುತ್ತೆ ಅಂತ ಅನ್ಸುತ್ತಲ್ವಾ? ಹೌದು, ನೀವೆಲ್ಲಿ ಕರೆಕ್ಟ್ ಮೇಡಮ್. ಆಕ್ಚುಲಿ ಅವರೇ ಕ್ವಶನ್ ಮಾಡಬೇಕು. ಇವಾಗ ಬೇರೆ ದಾರಿ ಇಲ್ಲ, ಅವರೇ ಕ್ವಶನ್ ಮಾಡಬೇಕು. ಸಾರ್ವಜನಿಕರು ಕೂಡ ಆಕ್ಷೇಪಣೆ ಹಾಕಕ್ಕಾಗಲ್ಲ. ಯಾಕೆ ಅಂತೀರಾ? ಇವಾಗ ಒಂದು ಕೆಲಸ ಏನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಮಧ್ಯರಾತ್ರಿಯಲ್ಲಿ ಮಾತ್ರ ಈ ಕೆಲಸಗಳು ನಡಿಬೇಕಂತೆ. ಸೊ ಮಧ್ಯರಾತ್ರಿಯಲ್ಲಿ ಯಾವ ಸಾರ್ವಜನಿಕರ ಅಲ್ಲೋ ಕುತ್ಕೊಂಡು ನೋಡಕ್ ಆಗುತ್ತೆ? ಆಗೋದೇ ಇಲ್ಲ. ಸೊ ಇದ್ರ ಕೆಲಸ ಕಂಪ್ಲೀಟ್ ಆಗಿ ಅಧಿಕಾರಿಗಳ ಮೇಲೆ ಇರೋದು. ಸೊ ಅವರೇ ಈ ಕಾಮಗಾರಿ ಪರಿಶೀಲನೆ ಮಾಡಿ ಕರೆಕ್ಟ್ ಆಗಿದೆಯೇ ಇಲ್ಲ ಅಂತ ಚೆಕ್ ಮಾಡಲೇಬೇಕಾಗುತ್ತೆ. ಮತ್ತೆ ಇದಕ್ಕೊಂದು ಕ್ಲಾಸಿಕ್ ಎಕ್ಸಾಂಪಲ್ ಇದೆ. ಈ ಕಳಪೆ ಕಾಮಗಾರಿ ಬಗ್ಗೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಇದೆ ನಮಗೆ, ನಮ್ಮ ಕಣ್ಮುಂದೆನೇ ಇದೆ. ಏನು ಅಂತ ಹೇಳಿದ್ರೆ ಇದು 2010ರಲ್ಲಿ ನೈಜ ಘಟನೆ ಆಗಿದ್ದು. ನಾನು ಯಾರೋ ಹೆಸರು ಮತ್ತೆ ಯಾವುದೇ ಪಾರ್ಟಿ ಪೊಲಿಟಿಷಿಯನ್ ಏನು ಅಂತ ಹೇಳಕ್ ಹೋಗಲ್ಲ, ಅಲ್ಲಿ ಎಲ್ಲ ಆನ್ ದ ರೆಕಾರ್ಡ್ ಇರೋಂಥದ್ದು. ಇದು 2010ರಲ್ಲಿ ಒಂದು ಚಿಕ್ಕ ಹುಡುಗಿ ನಡ್ಕೊಂಡು ಹೋಗ್ತಾ ಇರ್ತಾಳೆ ಫುಟ್ಪಾತ್ ಹತ್ರ. ಒಂದು ಕಾಂಪೌಂಡು ಆಕೆ ಮೇಲೆ ಬಿದ್ದು ಹೋಗುತ್ತೆ, ಆಕೆ ಸತ್ತೋಗ್ತಾರೆ. ಸತ್ತಂತ ಸಂದರ್ಭದಲ್ಲಿ ನಮ್ಮ ನ್ಯಾಯಾಧೀಶರಾಗಿರ್ತಕ್ಕಂಥ ನಮ್ಮ ಸಂತೋಷ್ ಹೆಗಡೆ ಸರ್ ಒಂದು ಕಮಿಟಿ ಮಾಡಿ ಅದಕ್ಕೊಂದು ವರದಿ ಸಲ್ಲಿಸ್ತಾರೆ. ಆ ವರದಿನಲ್ಲಿ ಕಂಪ್ಲೀಟ್ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಇಟ್ ವಾಸ್ ಎ ಸಬ್ ಸ್ಟ್ಯಾಂಡರ್ಡ್ ವರ್ಕ್ ಆಫ್ ಎ ಕಾಂಪೌಂಡ್. ಆದ್ರಿಂದನೇ ಅದು ಇಷ್ಟು ಬೇಗ ಬಿದ್ದು ಒಂದು ಹುಡುಗಿ ಸಾಯೋದಕ್ಕೆ ಕಾರಣ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಯಾಕೆ ಆ ಕಾಮಗಾರಿ ಯಾರು ಮಾಡಿದ್ದು ಅಂತ ನೋಡಕ್ ಹೋದಾಗ ಒಂದು ಕಾಂಟ್ರಾಕ್ಟ್ ಮಾಡಿರ್ತಾರೆ. ಅನ್ಫಾರ್ಚುನೇಟ್ಲಿ ಅಥವಾ ಫಾರ್ಚುನೇಟ್ಲಿ ಅಂತ ಅನ್ಕೊಳ್ಳಿ, ಅದೇ ಕಾಂಟ್ರಾಕ್ಟರೇ ಆ ಜಾಗದ ಕಾರ್ಪೊರೇಟರ್ ಕೂಡ. ಸೊ ಒಂದು ಕಾರ್ಪೊರೇಟರೇ ಒಂದು ಕಾಂಟ್ರಾಕ್ಟ್, BBMP ಕಾಂಟ್ರಾಕ್ಟ್ ತಗೊಂಡು ಕಟ್ಟಿದ್ರೆ ಅವರಿಂದ ಅವರಿಗೋಸ್ಕರ ಆಗೋಯ್ತಿದ್ ಕತೆ. ಸೊ ಒಂದು ಕಳಪೆ ಕಾಮಗಾರಿಯಿಂದ ಆಗಿದ್ರು ಕೂಡ ಅದೇ ಕಾರ್ಪೊರೇಟರ್ ಈಗ MLA ಆಗಿ ಮಿನಿಸ್ಟರ್ ಕೂಡ ಆಗಿದ್ದಾರೆ. ಏನ್ ಪಿನಿಟಿವ್ ಮೆಜರ್ಸ್ ತಗೊಂಡಿದ್ದಾರೆ ಸರ್ಕಾರ? ಒಂದು ತಪ್ಪು ಆಗಿದೆ ಅಂತ ಹೇಳಿದ್ರೆ ಒಂದು ಶಿಕ್ಷೆ ಇರ್ಬೇಕಲ್ಲ. ಸಾರ್ವಜನಿಕ ತಪ್ಪು ಮಾಡಿದ್ರೆ ಶಿಕ್ಷೆ ಇದೆ, VIP ತಪ್ಪು ಮಾಡಿದ್ರೆ ಶಿಕ್ಷೆ ಇಲ್ವಾ? ಇದನ್ನ ಪ್ರಶ್ನೆ ಮಾಡೋರು ಯಾರು ಅಂತ ಒಂದು ಕೆಲಸ ನೀವು ಮಾಡ್ತಾ ಇದ್ದೀರಾ. ದಯವಿಟ್ಟು ಮಾಡಿ. ಜನಗಳ ಪ್ರೋತ್ಸಾಹ ನಿಜಕ್ಕೂ ನಿಮ್ಗಿರುತ್ತೆ. ಸೊ ಇದಕ್ಕೆ ಏನಕ್ಕೆ ಈ ಎಕ್ಸಾಂಪಲ್ ಹೇಳಿದರೆ ಕಳಪೆ ಕಾಮಗಾರಿ. ಸೊ ಒಂದು ಕಳಪೆ ಕಾಮಗಾರಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪಿನಿಟಿವ್ ಮೆಷರ್ಸ್ ಅದು ಕರೆಕ್ಟ್ ಆಗಿ ಇರಬೇಕು. ಒಂದು ಪಿನಿಟಿವ್ ಮೆಷರ್ ಏನು ಅಂತ ಹೇಳಿದ್ರೆ ಅವ್ರು ತಪ್ಪು ಮಾಡಿದ್ರೆ ಅಂದ್ಮೇಲೆ ನಮ್ಗೆ ಕರೆಕ್ಟ್ ಆಗಿ ನಮ್ಗೆ ಎವಿಡೆನ್ಸ್ ಮೂಲಕ ಗೊತ್ತಾಗಿದೆ. ಇವತ್ತು ಸಹ ಮೊನ್ನೆ ನಡೆದಿದ್ದಂತ ಘಟನೆ, ಇದಕ್ಕೆ ಮುಂಚೆ ನಮ್ಮ ಫೆಬ್ರವರಿನಲ್ಲಿ ಒಂದು 19 ವರ್ಷದ ಒಂದು ಮೆಡಿಕಲ್ ಸ್ಟೂಡೆಂಟ್ಸ್ ಸತ್ತಿರ್ತಾರೆ ಇದೇ ಗುಂಡಿಯಿಂದ. ಇವತ್ತು 75 ವರ್ಷ ವೃದ್ಧ ಸತ್ತಿದ್ದಾರೆ. ಆ ರಸ್ತೆ ಮಾಡಿದಂತ ಕಾಮಗಾರಿ ಮಾಡಿರ್ತಕ್ಕಂಥ ಒಂದು ಕಾಂಟ್ರಾಕ್ಟರ್ಗೆ ಏನ್ ಪಿನಿಟಿವ್ ಮೆಷರ್ ಮಾಡಿದ್ದೀರಾ? ಸರ್ಕಾರ ಏನ್ ಪಿನಿಟಿವ್ ಮೆಷರ್ ತಗೊಂಡಿದೆ? ಏನೂ ತಗೊಂಡಿಲ್ವೇ? ಮತ್ತೆ ತಪ್ಪಲ್ಲಿ ನಡೀತಾನೆ ಇರುತ್ತೆ.
ಒಬ್ಬ ಮರ್ಡರ್ ಮಾಡ್ದ, ಅವನ್ನ ಜೈಲ್ಗೆ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಮಾಡ್ತಾನೆ ಇರ್ತಾನೆ ಮತ್ತೆ ಮತ್ತೆ. ಸೊ ಕಳಪೆ ಕಾಮಗಾರಿಗಾರಿಗೆ ಸರ್ಕಾರದವರು ದಯವಿಟ್ಟು ಪ್ರಿವೆಂಟಿವ್ ಮೆಜರ್ಸ್ ತಗೊಳ್ಲೇಬೇಕು. ಅದು ಬರೀ ಪೇಪರ್ ಅಲ್ಲದೆ ಅದು ಇಂಪ್ಲಿಮೆಂಟ್ ಆಗಬೇಕು ಅನ್ನೋದು ನನ್ನ ಕೋರಿಕೆ. ಓಕೆ, ಇವಾಗ ನಾವು ಇದನ್ನ ಅಭಿಯಾನ ಶುರು ಮಾಡಿದ್ಮೇಲೆ ನಾವು CM ಅವ್ರನ್ನ ಕೂಡ ಪ್ರಶ್ನೆ ಮಾಡಿದ್ವಿ, ಹೀಗೆ ಸಾಕಷ್ಟು ರಸ್ತೆ ಗುಂಡಿಗಳು ಜಾಸ್ತಿ ಆಗ್ತಾ ಇದೆ ಅಂತ. ಅವ್ರು ಹೇಳ್ತಾ ಇದ್ರು ಅಂದ್ರೆ ಮಳೆ ಬರ್ತಾ ಇದೆ, ಇವಾಗ ಮಳೆ ನಿಂತ ಮೇಲೆ ನಾವು ಇದನ್ನ ಇಮಿಡಿಯೇಟ್ ಆಗಿ ರಸ್ತೆ ಗುಂಡಿಗಳನ್ನೆಲ್ಲ ಮುಚ್ಚಿಸ್ತೀವಿ ಅಂತ. ಬಟ್ ಈಗ 4-5 ದಿನಗಳಿಂದ ಬೆಂಗಳೂರಲ್ಲಿ ಮಳೆ ಬರ್ತಾ ಇಲ್ಲ, ಬಟ್ ಈಗಲೂ ಜನ ಕಂಪ್ಲೇಂಟ್ ಮಾಡ್ತಾನೆ ಇದ್ದಾರೆ. ನಾವು ವರದಿ ಮಾಡಿದ್ಮೇಲೂ ಎಷ್ಟೋ ಗುಂಡಿಗಳು ಅದು ಹಾಗೆ ಇದೆ ಹೊರತು ಅಧಿಕಾರಿಗಳು ಅದನ್ನ ಮುಚ್ಚುವಂತ ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ CM ಅವ್ರ ಮಾತಿಗೂ ಕೂಡ ಅಧಿಕಾರಿಗಳು ಬೆಲೆ ಕೊಡ್ತಾ ಇಲ್ವಾ? ಯಾಕಂದ್ರೆ ಅಶೋಕ್ ಅವ್ರು ಕೂಡ ಸಭೆ ಮಾಡಿದ್ರು BBMP ಅಧಿಕಾರಿಗಳ ಜೊತೆ, ಇಮಿಡಿಯೇಟ್ ಆಗಿ ಎಲ್ಲ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು, ಯಾರು ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ, ನಿರ್ಲಕ್ಷ್ಯ ಮಾಡಿದ್ರೆ ನಾವು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೋತೀವಿ ಅಂತ. ಬಟ್ ಯಾವ ಆಕ್ಷನ್ ಅಲ್ಲಿ ಆಗ್ತಾ ಇಲ್ಲ. ಮತ್ತೊಂದ್ ಕಡೆ ಇಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ತಾರೆ ಅಂತಂದ್ರೆ ಮತ್ತದೇ ನಿರ್ಲಕ್ಷ್ಯ ಮುಂದುವರಿತಾ ಇದೆ. ಮೇಡಮ್ ಏನು ಅಂತ ಹೇಳಿದ್ರೆ ಇವಾಗ ಯಾರ ಮೇಲೆ ಆಕ್ಷನ್ ತಗೋಬೇಕು? ಫಸ್ಟ್ ಆಫ್ ಆಲ್ ಇಲ್ಲಿ ಲೋಕಲ್ ಗವರ್ಮೆಂಟ್ ಇಲ್ಲೇ ಇಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳಿರೋ ಪ್ರಕಾರ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಏನಿದೆ, ಒಂದು ಕಾರ್ಪೊರೇಟರ್ಸ್ ಇಲ್ಲ ಬೆಂಗಳೂರಿನಲ್ಲಿ ಎಲ್ಲೂ ಕೂಡ. ಇವಾಗ ಕಾರ್ಪೊರೇಟರ್ಸ್ ಇಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಆ ಗುಂಡಿಯಿಂದ ಏನೋ ತೊಂದರೆ ಆಯ್ತು ಅಂತ ಯಾರು ನಾವು ಕೇಳಬೇಕು? ಕಾರ್ಪೊರೇಟರ್ ಅಂದ್ರೆ ಇಡೀ ವಾರ್ಡ್ಗೊಬ್ಬರಿಗೆ ಗೊತ್ತಿರ್ತಾರೆ ಯಾರು ನನ್ನ ಕಾರ್ಪೊರೇಟರ್ ಅಂತ, ಅವ್ರ ಹತ್ರ ಹೋಗಿ ನಾನು ಕಂಪ್ಲೇಂಟ್ ಮಾಡ್ಬೋದು. ಆದ್ರೆ ಕಾರ್ಪೊರೇಟರ್ಸ್ ಇಲ್ಲ, ಅದ್ರ ಬದಲಾಗಿ ಒಂದು ನೋಡಲ್ ಆಫೀಸರ್ಸ್ ಅಂತ ಮಾಡಿದ್ದಾರೆ, ಮತ್ತೆ ವಾರ್ಡ್ ಕಮಿಟಿ ಅಂತ ಇದೆ. ಆದ್ರೆ ಯಾರು ನೋಡಲ್ ಆಫೀಸರ್ ಅಂತ ಒಂದು ವಾರ್ಡ್ ಅಲ್ಲಿ ಹೋಗಿ ನೀವು 99% ಭಾಗ ಜನಗಳಿಗೆ ಯಾರು ನೋಡಲ್ ಆಫೀಸರ್ ಅನ್ನೋದೇ ಗೊತ್ತಿರಲ್ಲ, ಯಾರು ಇಂಜಿನಿಯರ್ ಅನ್ನೋದು ಗೊತ್ತಿರಲ್ಲ, ಯಾರು ವಾರ್ಡ್ ಕಮಿಟಿ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಮತ್ತೆ ಹೇಗೆ ಹೋಗಿ ನೋಡೋದು? ಸೊ ವಾರ್ಡ್ ಕಮಿಟಿ ಮೀಟಿಂಗ್ಸ್ ನಡೀಲೇಬೇಕು ಅಂತ ಹೇಳಿದ್ದಾರೆ. ಎಲ್ಲಿ ನಡೀತದೆ ವಾರ್ಡ್ ಕಮಿಟಿ ಮೀಟಿಂಗ್ಸ್ ಅಂತ ಯಾರಿಗಾದ್ರೂ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ನೀವು ವಾರ್ಡಲ್ಲಿ ಹೋಗಿ ಕೇಳ್ದಂದ್ರೆ ಒಂದು ವಾರ್ಡ್ ಕಮಿಟಿ ಮೀಟಿಂಗ್ ಪ್ರತಿ ತಿಂಗಳ ಮೊದಲನೇ ಶನಿವಾರ, ಎರಡನೇ ಶನಿವಾರ. ಸಂಬಂಧಪಟ್ಟಂತ ಜನನಾಯಕರಂತ ಅನ್ನಿಸ್ಕೊಂಡಿದ್ದವ್ರು ಏನಿರ್ತಾರೆ, ಈ ಹಿಂದೆ ಇದ್ದವ್ರು ಏನಿರ್ತಾರೆ, ಮುಂದಕ್ಕೆ ಅಧಿಕಾರಕ್ಕೆ ಬರಬೇಕು ಅಂತ ಏನ್ ಇನ್ನಿಲ್ಲದ ಸರ್ಕಸ್ ಮಾಡ್ತಿರ್ತಾರಲ್ಲ, ಅವ್ರೊಂದು ಜವಾಬ್ದಾರಿ ತಗೋಬಹುದು ಇಂತಹ ಸಂದರ್ಭದಲ್ಲಿ. ಯಾಕಂದ್ರೆ ಜನರಿಗಂತೂ ಅವ್ರ ಏರಿಯಾ ಕಾರ್ಪೊರೇಟರ್ಸ್ ಇರ್ಬೋದು ಅಥವಾ ನಾಯಕರು ಯಾರಿರ್ಬೋದು, ಅವ್ರ ಜೊತೆ ಅಂತೂ ಒಂದು ನಾರ್ಮಲ್ ಕಮ್ಯುನಿಕೇಶನ್ ಅಂತೂ ಒಂದು ಇದ್ದೇ ಇರುತ್ತೆ, ಅವ್ರ ಜೊತೆ ಸಂಪರ್ಕದಲ್ಲಿ ಇರ್ತಾರೆ. ಸೊ ಅವರೆಲ್ಲೋ ಒಂದ್ ಕಡೆ ಈ ಟೈಮಲ್ಲಿ ಜವಾಬ್ದಾರಿ ತಗೊಂಡು ಮಾಡಿಸಬಹುದು ಅಂತ ಅನ್ಸುತ್ತೆ. ಮೇಡಮ್ ಇದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಅದೇ ವಾರ್ಡ್ ಮಟ್ಟದ ಜನರಿಗೆ ತೊಂದರೆ ಆಗ್ತಾ ಇದ್ದಾಗ ಅದೇ ವಾರ್ಡ್ ಕಾರ್ಪೊರೇಟರ್ಗೆ ಆಗ್ತಾರೆ. ಬಟ್ ಈತ ಮೊನ್ನೆ ವೃದ್ಧ ಒಬ್ರು ಸತ್ರಲ್ಲ, ಅವ್ರು ಯಾವ ವಾರ್ಡ್ ಅವರು? ಜಯನಗರದ ವಾರ್ಡ್ ಅವರು. ಅವ್ರು ಬಂದು ಜಯನಗರದಲ್ಲಿ ವಾಸವ ಇರೋದು. ಅವ್ರು ಎಲ್ಲಿ ಬಂದು ತೊಂದರೆ ಆಗಿದ್ದವ್ರಿಗೆ? ಯಾವುದೋ ಜಾಗದಲ್ಲಿ ಆಗುತ್ತೆ. ಅವ್ರು ಯಾರನ್ನೋ ಕೇಳ್ತಾರ? ಅವ್ರ ವಾರ್ಡ್ ಅವ್ರನ್ನ ಕೇಳ್ತಾರ? ಆಗಲ್ಲ. ಸೊ ಹಾಗಾಗಿ ಪ್ರತಿ ವಾರ್ಡಲ್ಲಿ ಕೂಡ ಕಾರ್ಪೊರೇಟರ್ ಇರಬೇಕು. ಆ ಸಮಸ್ಯೆ ಇದ್ದರೆ ಮಾತ್ರ ಸರ್ ಮೇಡಮ್, ಪಾಲಿಟಿಕ್ಸ್ ಇಸ್ ಎ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮೇಡಮ್. ನನ್ನ ವಾರ್ಡ್ ಜನಕ್ಕೆ ಏನೋ ತೊಂದರೆ ಆದ್ರೆ, ನನಗೆ ಓಟ್ ಬೀಳುತ್ತೆ ಅನ್ನೋದಾದ್ರೆ ಮಾತ್ರ ನಾನು ಕೆಲಸ ಮಾಡಿಸ್ತೀನಿ. ಬೇರೆ ಯಾವುದೋ ವಾರ್ಡ್ಗೆ ಅವ್ರಿಗೆ ಯಾಕೋ ತೊಂದರೆ ಆದ್ರೆ ಯಾಕೆ ಹೋಗಿ ತೊಂದರೆ ಸಾಲ್ವ್ ಮಾಡೋಕ್ಕೆ ಇಷ್ಟಪಡ್ತಾರೆ? ಯಾರು ಇಡೀ ಬೆಂಗಳೂರಿನ ನಂದು, ಇಡೀ ನಂದ ಜನಗಳೆಲ್ಲ ನನ್ನವರು ಎಲ್ಲಿದ್ದಾರೆ ಮೇಡಮ್? ಆ ಥರ ಇಲ್ವಲ್ಲ. ಅದಾಗಬೇಕು. ಆಗ ಬದಲಾವಣೆ ಆಗಬೇಕು ಮೇಡಮ್. ಬದಲಾವಣೆ ಸಾರ್ವಜನಿಕರಿಂದ ಮಾತ್ರ ಸಾಧ್ಯ. ಅವರು ಮನಸ್ಸು ಮಾಡ್ದ ಅಂದ್ರೆ ಇಡೀ ಒಂದು ದೋಸೆ ದಬಾಕ್ಬೋದು ಅಂತ ಹೇಳ್ತಾರಲ್ಲ, ಆ ತರ ಬದಲಾವಣೆ ತರಬೇಕು. ಸಾರ್ವಜನಿಕರಿಂದ ಮಾತ್ರ ಸಾಧ್ಯ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ವೀಕ್ಷಕರ. ವಿಶೇಷ ಚರ್ಚಾ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.